ಸ್ಫೂರ್ತಿ. ಇವತ್ತು ನಾನು ಅಡ್ವೆಂಚರ್ ಮಾಡೋಕೆ ಹೋಗ್ತಾ ಇದ್ದೆ. ಅದು ಇದು ಹೊಳೆನೂ ಅಲ್ಲ ಸಮುದ್ರನೂ ಅಲ್ಲ, ಎರಡು ಕೂಡ್ಕೊಂಡದ್ದು. ಹೌದು, ಬೀಚ್ ಅಂದ್ರೆ ಯಾರಿಗ ಇಷ್ಟ ಇರೋದಿಲ್ಲ. ಇಲ್ಲಂತೂ ಸಾಲ್ ಬೀಚ್ ಅದೇ. ನಿಮಗೆ ನಾವು ಹೋಗಿದ್ದೆ ಕಾಂತಾರ ಫಿಲ್ಮ್ ಶೂಟ್ ಮಾಡಿದಂಥ ಆ ಲೊಕೇಶನ್ಗೆ. ಆ ಮಿಸ್ಟ್ರಿ ಕೇವು, ಅದ್ರ ಜೊತೆ ಕಾಂತಾರ ಶೂಟ್ ಮಾಡಿದ ಲೊಕೇಶನ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತು ನಾನು ಅಡ್ವೆಂಚರ್ ಮಾಡೋಕೆ ಹೋಗ್ತಾ ಇದ್ದೆ. ಅದು ಸೀನಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೆ ಬನ್ನಿ. ಮತ್ತೆಂತ ತಡ ಮಾಡೋದು. ನಾನಿವತ್ತು ಬಂದದ್ದು ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ತಾಲೂಕು ಕುಮಟಾದ ಅಗ್ನಾಶಿನಿ ಫೆರಿ ಪಾಯಿಂಟ್ಗೆ. ಈ ಪಾಯಿಂಟ್ ಸ್ಪೆಷಲ್ ಏನಂತ ಹೇಳ್ತೆ, ನಿಮಗೆ ನೋಡೋಕೆ ಹೆಂಗೆ ಕಾಣಿಸ್ತದೆ, ಇದು ಹೊಳೆ ಅಂತ ಅನಿಸ್ತದೆ. ಆದರೆ ಇದು ಹೊಳೆನೂ ಅಲ್ಲ ಸಮುದ್ರನೂ ಅಲ್ಲ, ಎರಡು ಕೂಡ್ಕೊಂಡದ್ದು. ಹೌದ್ರಿ, ನಮ್ಮ ಅಗ್ನಾಶಿನಿ ರಿವರ್ ಮತ್ತೆ ಅರಬ್ಬಿ ಸಮುದ್ರ ಎರಡು ಸೇರುವಂತಹ ಪಾಯಿಂಟ್ ಅಲ್ಲಿ ಡಾಲ್ಫಿನ್ ಅಡ್ವೆಂಚರ್ ಬೋಟ್ ಅವರು ನಮ್ಮನ್ನ ಪಿಕ್ ಮಾಡಿದ್ರು. ಇಲ್ಲಿಂದ ನಮ್ಮ ಬೋಟ್ ಜರ್ನಿ ಸ್ಟಾರ್ಟ್ ಆಯ್ತು. ಅಡ್ವೆಂಚರ್ಗೆ ಇದು ಮೊದಲ ಹೆಜ್ಜೆ. ನಿಮ್ಗೆ ಈಗ ಇಲ್ಲಿ ಬೋಟ್ ಎಲ್ಲ ನಿತ್ತಂಗ್ ಕಾಣಿಸ್ತಾ ಇದೆ ಅಲ್ಲ, ಇದು ಬಂದರು ನಮ್ಮೂರಿಗೆ ಹತ್ರ. ನಮ್ಗಂತೂ ತುಂಬಾ ಏನ್ ದೂರ ಆಗುದಿಲ್ಲ. ಇದ್ರ ಹೆಸರು ಏನಂದ್ರೆ ತದಡಿ ಬಂದರ್ ಅಂತ. ಇಲ್ಲೆಲ್ಲ ಫಿಶಿಂಗ್ ಆದ್ಮೇಲೆ ಬೋಟ್ ಎಲ್ಲ ಬಂದು ನಿಲ್ಲುತ್ತೆ. ಹಂಗೆ ಆ ಫಿಶ್ನೆಲ್ಲ ಬಾಕ್ಸಿಗೆ ಹಾಕೊಂಡು ಐಸಿಗೆ ಹಾಕೊಂಡು ತಗೊಂಡು ಹೋಗ್ತಾರೆ. ಐಸ್ ಫ್ಯಾಕ್ಟ್ರಿನೂ ಇದೆ ಇಲ್ಲಿ. ಇನ್ನೊಂದು ಸ್ಪೆಷಲ್ ಅಂದ್ರೆ ಇಲ್ಲೇ ಬಂದು ಡೈರೆಕ್ಟ್ ಏನಾದ್ರು ಮೀನ್ ತಗೊಂಡ್ರೆ ಸ್ವಲ್ಪ ಕಡಿಮೆಗೂ ಸಿಗ್ತದೆ. ಅಂತಕಂದ್ರೆ ಡೈರೆಕ್ಟ್ ಹಿಡ್ದಾದ್ಮೇಲೆ ತಗೋತ್ರಲ್ಲ, ಹಾಗಾಗಿ. ಇವತ್ತು ಸುಮಾರು ದಿನ ಆದ್ಮೇಲೆ ಸನ್ ರೈಸ್ ನೋಡಿದೆ. ದಿನ ರೈಸ್ ಆದ್ರೂ ನಾನು ಹೇಳ್ಬೇಕಲ್ಲ, ನಾನು ಎದ್ದಿರ್ತಿರ್ಲಿಲ್ಲ, ದಿನ ಲೇಟ್ ಆಗ್ತಿತ್ತು. ಆದ್ರೆ ಇವತ್ತು ನಾವು ಬೆಳಗ್ಗೆನೆ ಬಂದಿದೀವಿ. ಡಾಲ್ಫಿನ್ ಅಡ್ವೆಂಚರ್ ಅವರು 2 to 3 ಸ್ಲಾಟ್ಸ್ ನ ಮಾಡ್ತಾರೆ ದಿನಕ್ಕೆ, ಡಿಪೆಂಡಿಂಗ್ ಅಪಾನ್ ದ ಎಷ್ಟು ಜನ ಅವರೇ ಅದ್ರ ಮೇಲೆ. ಆದ್ರೆ ನಾವು ಸೆಲೆಕ್ಟ್ ಮಾಡಿದ್ದು ಬೆಳಗ್ಗೆ. ನಾವು ಮೊದಲು ನೋಡಿದ್ದೆ ಬೆಲಕನ್ ಬೀಚ್ ಟ್ರೆಕ್ಕಿಂಗು. ಇದ್ರಲ್ಲಿ ಏನಂದ್ರೆ ಸಮುದ್ರದ ಪಕ್ಕದಲ್ಲಿರುವಂತ ಗುಡ್ಡನ ಹತ್ಕೊಂಡು ಹೋಗ್ತಾ ಇರೋದು ಸಮುದ್ರ ನೋಡ್ಕೊಂಡು. ಅದಕ್ಕೆ ಒಂದು ಸಪರೇಟ್ ಆದಂತಹ ಗೈಡೇ ಇರ್ತಾರೆ. ಅಲ್ಲೇ ಹೋಗಿ ಬುಕ್ ಮಾಡ್ಕೊಂಡು ಹತ್ತುದು. ಮತ್ತೆ ಕಣ್ಕೊಂಡವರೆಲ್ಲ ಹೋಗಿ ಗುಡ್ಡ ಹತ್ತಿದ್ರೆ ಕೆಳಗೆ ಬಿದ್ದು ಕ್ವಾಯ್ಕ್. ನೆಕ್ಸ್ಟ್ ನಾವು ನೋಡೋದೇ ಲೈಟ್ ಹೌಸು. ನಮ್ಮೂರಲ್ಲಿ ಲೈಟ್ ಹೌಸ್ನ ನಾನು ನೋಡಿರಲಿಲ್ಲ, ನಿಜ ಅಂದರೆ ಇವತ್ತೇ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದದ್ದು. ಅಲ್ಲಿಂದ ನಾವು ಹೋದದ್ದೆ ಪ್ಯಾರಡೈಸ್ ಬೀಚ್ ಕಡೆಗೆ. ನಿಮ್ಗೆ ಅನಿಸ್ತಿರ್ಬೋದು ಈ ಬೀಚ್ ನೇಮ್ ಎಲ್ಲ ಎಲ್ಲೋ ಕೇಳಿದೆ ಅಂತ. ಎಲ್ಲೂ ಅಲ್ಲ, ಈ ಬೀಚ್ ಎಲ್ಲ ಇರೋದು ಗೋಕರ್ಣದಲ್ಲೇ. ಅಗ್ನಾಶಿನಿಯಿಂದ ಹತ್ರ ಕೂಡ ನಮ್ಮ ಗೋಕರ್ಣ ಏನು ದೂರ ಆಗೋದಿಲ್ಲ, ಬೋಟಲ್ಲಿ ಬರೋದಲ್ಲ, ಆರಾಮ್ಸೆ ಹತ್ರ. ಇವಾಗ ಕ್ರಿಸ್ಮಸ್ ಟು ನ್ಯೂ ಇಯರ್ ಒಂದು 700-800 ಪ್ಯಾರಡೈಸ್ ಬೀಚ್ ವ್ಯೂನ ನೋಡಿಕೊಂಡು ನಾವು ಹೊರಟದ್ದೆ ಹಾಫ್ ಮೂನ್ ಬೀಚ್ ಕಡೆಗೆ. ಹಾಫ್ ಮೂನ್ ಬೀಚ್ ಅಂತ ಎಂತ ಕೇಳ್ತರು ಅಂದರೆ, ಕಾಮನ್ ಆಗಿ ನೀವು ಗೆಸ್ ಮಾಡ್ಬೋದು, ಅದು ನೋಡೋಕೆ ಹಾಫ್ ಮೂನ್ ಶೇಪಲ್ಲಿ ಅದೇ. ಹಾಗೆ ಓಮ್ ಬೀಚು ಹಾಗೆ ಅಲ್ವಾ, ಓಮ್ ಬೀಚ್ ಕೂಡ ನೋಡಿದ್ವಿ ನಾವು. ಇಲ್ಲಿ ನಮಗೆ ಸಿ ಆಕ್ಟಿವಿಟೀಸ್ ಮೀನ್ಸ್ ಸಿ ಅಡ್ವೆಂಚರ್ ಮಾಡೋಕೆ ಬಿಟ್ಟಿದ್ರು. ನಮ್ಮ ಥರನೇ ಬೇರೆ ಬೇರೆ ಬೋಟ್ಗಳಿಂದನೂ ರಾಶಿ ಟೂರಿಸ್ಟ್ ಎಲ್ಲ ಬಂದಿದ್ರು. ನಾವು ಟೂರಿಸ್ಟ್ ಅಲ್ಲ, ನಮ್ಮದೇ ಊರು, ಆದ್ರೂ ಅವ್ರು ಟೂರಿಸ್ಟ್ ಅಲ್ಲ, ಅದಕ್ಕೆ ಹೇಳಿದೆ. ಬೋಟಿಂದ ಇಳಿದು ಕೆಳಗಡೆ ಕಯಾಕಿಂಗ್ ಮಾಡಿದ್ರೆ, ಕೆಲವರು ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾ ಇದ್ರ. ನಮಗೂ ಕೂಡ ಹೋಗಿ ಇಳಿರಿ ಅಂತ ಹೇಳಿದ್ರು. ನನ್ಗಂತೂ ಸಖತ್ ಭಯ ಆಗ್ಬಿಡ್ತು. ಒಂದ್ ಕೈ ನೋಡೇ ಬಿಡುವ ಅಂತ ಸಣ್ಣ ಮನ್ಸ್ ಮಾಡಿದೆ. ನನ್ನ ಜೊತೆ ನನ್ನ ತಂಗಿಗೂ ಒಪ್ಪಿಸ್ದೆ. ನೋಡಿ ಅವಳ ಪರಿಸ್ಥಿತಿನ. ನನ್ನ ತಂಗಿ ಹಾರದ್ದು ಮುಖದ ಕಲರ್ ಎಲ್ಲ ಚೇಂಜ್ ಆಗ್ಬಿಡ್ತು. ಫುಲ್ ನರ್ವಸ್ ಆಗ್ಬಿಟ್ಲು ಒಂದ್ಸತಿ ಹಾರದ್ದೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಆಯಿತು. ನೆಕ್ಸ್ಟ್ ನನ್ನ ಸರ್ದಿ. ನಾನಂತೂ ಫುಲ್ ನಡುಕ್ತಿದ್ದೆ. ಅವ್ರ ಪಾಪ ಸಿಕ್ಕಾಪಟ್ಟೆ ಧೈರ್ಯ ತುಂಬಿದ್ರು, ಆದರೂ ನನಗೆ ಹೆದರಿಕೆ ಹೋಗಲಿಲ್ಲ. ಆಮೇಲೆ ಅವರೇ ಹಿಂದಿಂದ ದೂಡ್ಬಿಟ್ರು. 3, 2, 1 ಜಂಪ್. ಮೇಡಮ್ ಏನಾಗಲ್ಲ ಬಿಡಿ, ಏನಾಗಲ್ಲ ಅಷ್ಟೇ ಬಿಡಿ ಮೇಡಮ್, ಏನಾಗಲ್ಲ. ನಿಜ ಹೇಳ್ಬೇಕಂದ್ರೆ ನನ್ನ ತಂಗಿ ಬೋಟಿಂದ ಜಂಪ್ ಮಾಡುವಾಗ ನನಗಿಂತ ಜಾಸ್ತಿ ಭಯ ಪಟ್ಟಿದ್ಲು. ಆದರೆ ನೀರಲ್ಲಿ ಇಳಿದ್ಮೇಲೆ ಸ್ವಲ್ಪ ಓಕೆ ಅನಿಸ್ತು. ಆದರೆ ನಾನು ಮೇಲ್ಗಡೆಯಿಂದ ಹಾರಬೇಕಂದ್ರೆ ಫುಲ್ ಧೈರ್ಯದಿಂದ ಹಾರಿದೆ. ಏನಾಯಿತು ಏನೋ, ನೀರಲ್ಲಿ ಬಿದ್ದಿದ್ದೆ, ನನ್ನ ಧೈರ್ಯ ಎಲ್ಲ ಹೋಗ್ಬಿಡ್ತು. 5 ನಿಮಿಷ ನೀರಲ್ಲಿದ್ದು ಟ್ರೈ ಮಾಡಿದೆ, ಆ ಕಡೆ ಈ ಕಡೆ ಕೈಕಾಲೆಲ್ಲ ಬಡ್ದು. ಆದರೂ ನನಗೆ ಏನೋ ಒಂಥರ ಭಯ ಆಗ್ಬಿಡ್ತಪ್ಪ, ಯಾಕೋ ಏನೋ ಗೊತ್ತಿಲ್ಲ. ಆಮೇಲೆ ಸ್ಟಾಫ್ ಹತ್ರ ಹೇಳಿದೆ, ನನಗೆ ಆರಾಮಾಗಿ ಬೋಟ್ ಹತ್ರ ಬಿಟ್ಬಿಡಿ ಅಂತ. ಆಮೇಲೆ ಅವ್ರು ಸೇಫಾಗಿ ನನ್ನ ತಂದು ಬೋಟ್ ಹಚ್ಚಿದ್ರು. ಆದರೂ ಜೀವನದಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಬೋಟಲ್ಲಿದ್ದಾಗ ಸ್ವಲ್ಪ ಹೆದರಿಕೆ ಆದರೂ ಮನೆಗೆ ಬಂದಮೇಲೆ ನಾನು ನನ್ನ ತಂಗಿ ವಿಡಿಯೋಸ್ ಎಲ್ಲ ನೋಡ್ಕೊಂಡು ನಕ್ಕಿ ಸಾಕಾಗೋಯ್ತು. ನೀವು ಏನಾದರೂ ನಮ್ಮ ಹೆಮ್ಮೆಯ ಜಿಲ್ಲೆ ಉತ್ತರ ಕನ್ನಡಕ್ಕೇನಾದ್ರು ಆ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೆ ಆದರೆ ಗೋಕರ್ಣ, ಹೊನ್ನಾವರ ಆ ಕಡೆಗೆಲ್ಲ ಹೋಗ್ತಿರಲ್ಲ, ಆಗ ನಮ್ಮ ಅಗ್ನಾಶಿನಿಗೂ ಬಂದು ಮುದ್ದಾಮ್ ಈ ಸಿ ಅಡ್ವೆಂಚರ್ಸ್ನೆಲ್ಲ ಟ್ರೈ ಮಾಡಿ. ಎಂತಕ್ಕಂದರೆ ತುಂಬ ಅಫೋರ್ಡೆಬಲ್ ಪ್ಯಾಕೇಜಸಲ್ಲಿ ನೀವು ಇಷ್ಟು ಎಂಜಾಯ್ ಮಾಡ್ಬೋದು.
ನಿಮ್ಗಿದು ಗೊತ್ತಿಲ್ಲದೆ ಹೊನ್ನಾವರ ಗೋಕರ್ಣ ನೋಡ್ಕೊಂಡು ಹಾಗೆ ವಾಪಸ್ ಹೋಗ್ಬಿಟ್ರೆ ಸುಮ್ಮನೆ ಲಾಸ್ ಆಗಿಬಿಡ್ತದೆ. ಅಲ್ಲಿಂದ ಇಲ್ಲಿವರೆಗೆ ಟ್ರಿಪ್ಗೆ ಅಂತ ಬಂದಿರ್ತೀರಾ ಇನ್ನೂ ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬೋಟ್ನಲ್ಲಿ ಬರ್ತಾ ಬೋಟ್ ರೈಡ್ನ ಎಂಜಾಯ್ ಮಾಡೋದ್ರ ಜೊತೆಗೆ ಬೆಳಿಗ್ಗೆ ಬಂದರೆ ಸೂರ್ಯೋದಯ, ಸಂಜೆ ಬಂದರೆ ಸೂರ್ಯಾಸ್ತ, ಅದ್ರ ಜೊತೆಗೆ ಡಾಲ್ಫಿನ್ನು ಕೂಡ ನೀವು ನೋಡ್ಬೋದು. ಮತ್ತೆ ಬೀಚ್ ಅಂದರೆ ಯಾರಿಗಿಷ್ಟ ಇರೋದಿಲ್ಲ, ಇಲ್ಲಂತೂ ಸಾಲ್ ಬೀಚ್ ಅದೇ. ನಿಮಗೆ ಎಲ್ಲ ಬೀಚಸ್ನ ನೋಡಿಕೊಂಡು ಎಂಜಾಯ್ ಮಾಡ್ತಾ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ನಮ್ಗೆ ಗೊತ್ತಿಲ್ಲದಿರುವಂತಹ ಇನ್ಫಾರ್ಮೇಷನ್ ಕೂಡ ನಮಗೆ ಡಾಲ್ಫಿನ್ ಅಡ್ವೆಂಚರ್ ಅವರು ಹೇಳಿದ್ರು. ಆಮೇಲೆ ಬೋಟ್ ರೈಡ್ ಮಾಡ್ತಾ ನಾವು ಹಾಫ್ ಮೂನ್ ಬೀಚ್ ಜೊತೆಗೆ ಓಮ್ ಬೀಚು, ಹೆವೆನ್ ಬೀಚ್ ಕೂಡ ನೋಡಿದ್ವಿ. ಅದಾದ ನಂತರ ಡಾಲ್ಫಿನ್ಗೆ ವೇಟಿಂಗು. ಅಂತೂ ಇಂತೂ ಡಾಲ್ಫಿನ್ ಬಂದು ಜಂಪ್ ಹೊಡೆದೇ ಬಿಡ್ತು. ಆಮೇಲೆ ನಮ್ಮ ಬೋಟ್ ಜೊತೆಗೆ ಒಂದು ಬೆಳ್ಳಕ್ಕಿ ಗುಂಪು, ನಂಗೆ ಗೊತ್ತಿಲ್ಲ ಇದು ಯಾವ ಪ್ರಜಾತಿ ಪಕ್ಷಿ ಅಂತ ಹೇಳಿ, ಆದರೆ ಕಣ್ಣಿಗೆ ಬಿಳಿ ಅದೇ, ಅದಕ್ಕೆ ಬೆಳ್ಳಕ್ಕಿ ಅಂತ ಹೇಳ್ತಿದ್ದೆ. ಅದಂತೂ ಮಸ್ತ್ ವ್ಯೂ. ಎಂತಕ್ಕಂದ್ರೆ ಆ ಥರ ಹಕ್ಕಿ ನಮ್ಮ ಜೊತೆನೇ ಹಾರ್ಕೊಂಡು ಹೋದಂಗೆ ಆಯ್ತಪ್ಪ ನನಗಂತೂ. ಹೆವೆನ್ ಬೀಚ್ ನೋಡಿಕೊಂಡು ನಾವು ಹೋಗಿದ್ದೆ ಕಾಂತಾರ ಫಿಲ್ಮ್ ಶೂಟ್ ಮಾಡಿದಂಥ ಆ ಲೊಕೇಶನ್ಗೆ. ಆಗಿಂದ ನಾನು ವೇಟ್ ಮಾಡಿದ್ದು ಕಣ್ ಪ್ಲೇಸ್ ಎಲ್ಲ ಅದ ಅಂತ ನೋಡಿ ಅಂತೂ ರಿಯಲ್ ಶೂಟ್ ಮಾಡಿದಂಥ ಪ್ಲೇಸಿಗೆ ಬಂದು ರೀಚ್ ಆದ್ವಿ. ನೋಡಿದ್ರೆ ಎಂಥ ಪ್ಲೇಸಸ್ನೆಲ್ಲ ಹೆಂಗೆ ಸರ್ಚ್ ಮಾಡ್ತಾರೆ ಅಂತ ಹೇಳಿ ನನಗದೇ ಆಶ್ಚರ್ಯ ಆಗೋದು. ಇದು ಯಾವುದೋ ಕಲ್ ಮೇಲೆ ಕೂತ್ಕೊಂಡು ಒಂದು ಮೀನು ಹಿಡಿಯೋ ಸೀನು ಇತ್ತಪ್ಪ. ಇಲ್ಲಿಗೆ ನಮ್ಗೆ ಎಂತಕ್ಕೆ ನಿಲ್ಸಾರೆ ಅಂದರೆ ಹಾಫ್ ಮೂನ್ ಬೀಚಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಇತ್ತು, ಅದಕ್ಕೆ ನಮಗೆ ಈ ಪ್ಲೇಸಲ್ಲಿ ತಂದು ಅದರ್ ಸಿ ಆಕ್ಟಿವಿಟೀಸ್ ಮಾಡಲಿಕ್ಕೆ ಮತ್ತೆ ಸ್ವಲ್ಪ ಆಟ ಆಡೋಕ್ಕೆ ತಂದು ಬಿಟ್ಟಾರೆ. ಮತ್ತೆ ಕಯಾಕಿಂಗ್ ಮಾಡಬೇಕಲ್ವಾ, ಒಬ್ರದಾದ್ಮೇಲೆ ಒಬ್ರು ಕಯಾಕಿಂಗ್ ಮಾಡಬೇಕಾದ್ರೆ ಇನ್ನು ಮಿಕ್ದವ್ರು ಏನು ಮಾಡಬೇಕು, ಅದಕ್ಕೆ ಅವರು ಸಿಯಲ್ಲಿ ಆಟ ಆಡ್ಬೋದು, ಡೈ ಹೊಡಿಬೋದು, ಸ್ವಿಮ್ ಮಾಡ್ಬೋದು, ಮತ್ತು ವಾಲಿಬಾಲ್ ಕೂಡ ಇದೆ. ಸಿಯಲ್ಲಿ ಆಟ ಆಡ್ಬೋದು ಅಥವಾ ಬ್ಯಾಲಿ ಮೇಲೆ ಕೂಡ ಆಟ ಆಡ್ಬೋದು. ಇದೇ ನೋಡಿ ನಾವಿವತ್ತು ಬಂದಂಥ ಡಾಲ್ಫಿನ್ ಅಡ್ವೆಂಚರ್ ಅವರ ಬೋಟು. ಈ ಅಲೆ ಮಾತ್ರ ಸಖತ್ ಬರ್ತಾ ಇತ್ತು. ಆಮೇಲೆ ನಮ್ಮ ಸರ್ದಿ ಕಯಾಕಿಂಗ್ದು, ನಾನು ನನ್ನ ತಂಗಿ ಕಯಾಕಿಂಗ್ ಮಾಡೋಕ್ಕೆ ಅಂತ ಹತ್ತದ್ದು ಸೊಂಟ ಎಲ್ಲ ನೋವು ಬಂದೋಯ್ತು. ಎಂತಕ್ಕಂದರೆ ಟೈಟಾಗಿ ಈ ಸೇಫ್ಟಿ ಜಾಕೆಟ್ ಹಾಕಿರ್ತಾರಲ್ಲ, ಕೂತ್ಕೊಂಡದ್ದೇ ಬೆನ್ನು ಸ್ಟಾರ್ಟ್ ಆಗಿಬಿಡ್ತು ನನಗಂತೂ. ಆದರೆ ಪಾಪ ಅಷ್ಟು ಜನ ಇದ್ರಲ್ವ, ಎಲ್ಲರಿಗೂ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಸಮಾಧಾನ ಆಗೋ ಥರ ಅವರೇ ಕರ್ಕೊಂಡು ಹೋಗಿ ಸೇಫ್ಟಿನೂ ಇರುತ್ತೆ ಅಂತ ಹೇಳಿ ಕರ್ಕೊಬಂದರು. ಮತ್ತು ಇನ್ನು ಕೆಲವೊಬ್ಬರಿಗೆ ತಾವೇ ಕಯಾಕಿಂಗ್ ಮಾಡಬೇಕು ಅಂತ ಆಸೆ ಇದ್ದರೆ ಅದಕ್ಕೂ ಕೂಡ ಪರ್ಮಿಷನ್ ಅದೇ. ಅಂತಂದರೆ ಲೈಫ್ ಜಾಕೆಟ್ ಹಾಕಿರ್ತಾರಲ್ಲ, ಏನೂ ತೊಂದರೆ ಇಲ್ಲ. ಆದರೆ ನನಗೆ ನನ್ನ ತಂಗಿಗೆ ಇದೇ ಫಸ್ಟ್ ಟೈಮು ಸಿಯಲ್ಲಿ ಅಡ್ವೆಂಚರ್ ಮಾಡ್ತಾ ಇರೋದು, ಹಾಗಾಗಿ ಅವರೇ ಕರ್ಕೊಬಂದರು. ನಮಗಂತೂ ಖುಷಿ ಆಯಿತು. ಆದರೆ ಒಂದು ಪಾಪ ಕಾಣಿಸ್ಬಿಡ್ತು, ಅವರೊಬ್ಬರೇ ಎಲ್ಲರಿಗೂ ಕರ್ಕೊಬರ್ಬೇಕಲ್ಲ. ನಮ್ಗೆ ಒಂದು ಸ್ವಲ್ಪ ಹೊತ್ತಿಗೆ ಬೆನ್ನು ಬಂದುಬಿಡ್ತು. ಅವರು ಆ ಪೆಡಲ್ನ ಆ ಕಡೆ ಈ ಕಡೆ ಹಾಕಿ ಕೈ ಮತ್ತು ಶೋಲ್ಡರು, ಬೆನ್ನು ಎಲ್ಲ ನೋವು ಬಂದಿರ್ತದೆ ಪಾಪ ಅವ್ರಿಗೆ. ಆದರೆ ಲೈಫಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ನೀವು ಮಿಸ್ ಮಾಡಲೇಬೇಕು. ನನಗಂತೂ ಫುಲ್ ಖುಷಿ ಆಯಿತು. ಎಷ್ಟಂದರೆ ನಮ್ಮೂರಲ್ಲೇ ಇಷ್ಟೆಲ್ಲ ಒಂದು ಎಂಜಾಯ್ ಮಾಡ್ಬೋದಲ್ಲ ಅಂತ. ಅದು ಒಂದು ಕಡೆ. ನಾವು ಸಣ್ಣ ಇರುವಾಗನಿಂದನೂ ಸಮುದ್ರಕ್ಕೆ ಹೋಗ್ತಾಯಿದ್ರು. ಹೋದರೆ ಯಾವ ಥರ ಅಂದರೆ ನಿಮ್ಗೆ ಗೊತ್ತಲ್ಲ, ನಾರ್ಮಲ್ಲಾಗಿ ತೆರೆಯಲ್ಲಿ ಆಟ ಆಡೋದು, ಆಮೇಲೆ ಮಣ್ಣಲ್ಲಿ ಮನೆ ಕಟ್ಟೋದು, ಅದೇ ಸ್ಯಾಂಡಲೆಲ್ಲ ಮನೆ ಕಟ್ಟೋದು, ಚಿಪ್ಪಿ ಎಲ್ಲ ಬರೋದು, ಅದು ಸ್ಟಾರ್ ಫಿಶ್ಶು ಅದು ಇದು. ಅದನ್ನು ಬಿಟ್ಟರೆ ಮಧ್ಯ ನೀರಲ್ಲಿ ಯಾವಾಗೂ ಹೋಗೋಕ್ಕಾಗೋದಿಲ್ಲಾಗಿತ್ತು. ನಮ್ಮೂರಲ್ಲಿ ಈ ಥರ ಬೋಟಿಂಗ್ಗೆಲ್ಲ ಹೋಗಿರೋದ್ರಿಂದ ನಮಗೂ ಕೂಡ ಒಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸು. ಸಮುದ್ರದ ಮಧ್ಯೆ ನಾವು ಯಾವಾಗೂ ಹೋಗಲೇ ಇಲ್ಲಾಗಿತ್ತು. ಮತ್ತು ಸಮುದ್ರದ ನೀರಲ್ಲಿ ಡೈ ಹೊಡಿಯೋಕ್ಕಂತೂ ಚಾನ್ಸೇ ಇಲ್ಲ. ನಾವು ಒಬ್ರೊಬ್ಬರೇ ಅಯ್ಯೋ ಅದಂತೂ ಆಗೋಗದೆ ಇದು ಮಾತು. ನಾವೀಗ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ರಲ್ಲ, ಅದು ಮಿಸ್ಟ್ರಿ ಕೇವ್ ಬೀಚ್ ಅಂತ. ಎಂತಕ್ಕೆ ಈ ಥರ ಹೆಸರು ಅದೇ ಅಂದರೆ, ಇಲ್ಲೊಂದು ಮಿಸ್ಟ್ರಿ ಕೇವ್ ಅದೇ. ಆ ಕೇವಿಂದ ನಮ್ಮದು ಊರಲ್ಲಿ ಫೇಮಸ್ ಮಿರ್ಜಾನ್ ಕೋಟೆ ಅಂತ ಇದೆ, ಅಲ್ಲಿಗೆ ಹೋಗೋಕೆ ದಾರಿ ಇತ್ತಂತೆ ಮೊದಲು. ಈಗ ಅದನ್ನು ಬಂದ್ ಮಾಡಾರೆ. ಮಿರ್ಜಾನ್ ಕೋಟೆಗೆಲ್ಲ ಹೋಗಿದ್ನ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದ್ದೇ ಒಳ್ಳೊಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ. ಇವತ್ತು ನಮ್ಮ ಫ್ಯಾಮಿಲಿ ಔಟಿಂಗ್ ಅಂತೂ ಎಲ್ಲರಿಗೂ ಫುಲ್ ಖುಷಿ ತಂದುಕೊಡ್ತು. ಎಂತಕ್ಕಂದರೆ ಇಷ್ಟು ಕಡಿಮೆ ಅಫೋರ್ಡೆಬಲ್ ಪ್ರೈಸ್ಗೆ ಕಯಾಕಿಂಗ್, ಹೊರಗಡೆಗೆಲ್ಲ ಕಯಾಕಿಂಗಿಗೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಕಯಾಕಿಂಗ್ ಜೊತೆಗೆ ಬೀಚ್ ವ್ಯೂ ನೋಡಿಕೊಂಡು, ಡಾಲ್ಫಿನ್ನ ನೋಡಿಕೊಂಡು, ಅಮೇಝಿಂಗ್ ಆಗಿರುವಂತಹ ಮಿಸ್ಟ್ರಿ ಕೇವ್, ಅದ್ರ ಜೊತೆ ಕಾಂತಾರ ಶೂಟ್ ಮಾಡಿದ ಲೊಕೇಶನ್ನು, ಒಂದು ಪ್ಯಾಕೇಜಲ್ಲಿ ಇದಕ್ಕಿಂತ ಜಾಸ್ತಿ ಏನು ತೋರ್ಸೋಕೆ ಸಾಧ್ಯ ಅಲ್ವಾ. ಮುದ್ದಾಮ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗುವ, ಅಲ್ಲಿ ತನಕ ಟಾಟಾ.